ಇತ್ತೀಚಿನ ದಿನಗಳಲ್ಲಿ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಅದಕ್ಕೆ ಅತಿ ಪ್ರಮುಖವಾದಂತಹ ಕಾರಣ ಬಿಟ್ಕಾಯಿನ್ ಹಗರಣದಲ್ಲಿ ಸಾಕಷ್ಟು ಅವ್ಯವಹಾರ ಅಥವಾ ಅಕ್ರಮ ನಡೆದಿತ್ತು. ಈ ಒಂದು ವಿಚಾರಕ್ಕೆ ಇಡಿ ಅಧಿಕಾರಿಗಳು ಸಾಕಷ್ಟು ದಾಳಿಯನ್ನು ನಡೆಸಿದ್ರು. ಅಷ್ಟಕ್ಕೂ ಏನು ಬೆಂಗಳೂರಿನ ಶಾಂತಿನಗರದ ಶಾಸಕರಾದಂತಹ ಒಬ್ಬ ವ್ಯಕ್ತಿ ಏನಿದ್ದಾರೆ, ಏನು ಹ್ಯಾರಿಸ್ ನೆಲಪಾಡಿನಿದ್ದಾರೆ, ಇವರ ಮಕ್ಕಳು ಸೇರಿದಂತೆ ಸಾಕಷ್ಟು ಜನರ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿತ್ತು. 2016ರಲ್ಲಿ ಈ ಒಂದು ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯ ಏನು ಮುಖ್ಯ ಆರೋಪಿಯಾಗಿರ್ತಕ್ಕಂತಹ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅಂತ ಏನಿದ್ದಾನೆ, ಈತನು ಅಕ್ರಮವಾಗಿ ಕ್ರಿಪ್ಟೋ ಕರೆನ್ಸಿಗಳು ಸೇರಿದಂತೆ ಸಾಕಷ್ಟು ರೀತಿಯ ನಾಣ್ಯಗಳನ್ನು ಬೇರೆ ಅಕೌಂಟ್ನಿಂದ ಏನು ಬೇರೆಯವರ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದ. ಈ ಒಂದು ಹಗರಣದಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಅದೇ ರೀತಿ ಈತ ಅರೆಸ್ಟ್ ಆಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದ. ಈ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ವರ್ಕ್ ಆಗುತ್ತೆ ಇವೆಲ್ಲವನ್ನು ನಾವು ತಿಳಿತಾ ಹೋಗೋದಾದರೆ ನಾವು 2008ರ ಇಸವಿಗೆ ಹೋಗಬೇಕು. 2008ರಲ್ಲಿ ಒಂದು ವ್ಯಕ್ತಿಯ ಗುಂಪು, ಆ ವ್ಯಕ್ತಿಯ ಗುಂಪು ಅಥವಾ ವ್ಯಕ್ತಿಯ ಹೆಸರನ್ನು ನಾವು ನೋಡ್ತಾ ಹೋದರೆ ಸತೋಶಿ ನಕಮೋಟೋ ಎನ್ನುವ ಆ ಒಬ್ಬ ವ್ಯಕ್ತಿಯ ಗುಂಪು. ಯಾಕಂದರೆ ಈತ ವ್ಯಕ್ತಿಯೋ ಅಥವಾ ಆ ಒಂದು ಗುಂಪಿನ ಹೆಸರು ಎನ್ನುವುದು ಇಲ್ಲಿಯವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದರೆ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಈತ 2008ರಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ಏನಿದೆ ಇದನ್ನು ಜಗಜ್ಜಾಹೀರು ಮಾಡ್ತಾನೆ. ಅಂದರೆ ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಡಿಜಿಟಲ್ ಮನಿ ಅಂತಲೇ ಹೇಳ್ಬೋದು ಅಥವಾ ಡಿಜಿಟಲ್ ಗೋಲ್ಡ್ ಅಂತಲೇ ಹೇಳ್ಬೋದು. ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಒಂದು ಬಿಟ್ಕಾಯಿನ್ ಏನಿದೆ ಇವೆರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಈ ಕ್ರಿಪ್ಟೋ ಕರೆನ್ಸಿ ಹಾಗೂ ಈ ಬಿಟ್ಕಾಯಿನ್ ಏನಿದೆ ಇದನ್ನು ನಾವು ಈ ರೀತಿಯಾಗಿ ಅರ್ಥವನ್ನು ಮಾಡ್ಕೊಳ್ಬಹುದು. ಈ ಒಂದು ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ವಾಹನ ಅಂತ ಅಂದ್ಕೊಂಡ್ರೆ, ಅಂದರೆ ಇದು ದೊಡ್ಡದಾದಂತಹ ಒಂದು ವಾಹನ ಅಂತ ನಾವು ಅಂದ್ಕೊಂಡ್ರೆ, ಈ ಬಿಟ್ಕಾಯಿನ್ ಅನ್ನೋದು ಒಂದು ಸಾಕಷ್ಟು ಮುಂದುವರೆದ ಕಾರು ಅಂತ ನಾವು ಭಾವಿಸ್ಬೋದು. ಅಂದರೆ ಈ ಬಿಟ್ಕಾಯಿನ್ ಅಷ್ಟು ಜನಪ್ರಿಯತೆಯನ್ನು ಗಳಿಸ್ತು. ಈ ಎಲ್ಲ ಬಿಟ್ಕಾಯಿನ್ಗಳು ಕೂಡ ಕ್ರಿಪ್ಟೋ ಕರೆನ್ಸಿಗಳಾಗುತ್ತೆ. ಆದರೆ ಕ್ರಿಪ್ಟೋ ಕರೆನ್ಸಿಗಳು ಎಲ್ಲವೂ ಕೂಡ ಬಿಟ್ಕಾಯಿನ್ ಆಗೋದಿಲ್ಲ. ಒಂದು ಬಿಟ್ಕಾಯಿನ್ಗೆ ಸುಮಾರು 70 ಲಕ್ಷ ರೂಪಾಯಿ ಇಂದಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆ ಇದೆ ಅಂತಲೇ ಹೇಳಬೇಕು. ಅಷ್ಟಕ್ಕೂ 2008ರಲ್ಲಿ ಈ ಸತೋಶಿ ನಕಮೋಟೋ ಎನ್ನುವ ಒಂದು ಗುಂಪೇನಿದೆ ಇದು ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಜಗತ್ತಿಗೆ ಪರಿಚಯವನ್ನು ಮಾಡಿತು. ಅದೇ ರೀತಿ ಅಂದಿನಿಂದ ಇಂದಿವರೆಗೂ ಕೂಡ ಅದಕ್ಕೆ ತನ್ನದೇ ಆದಂತಹ ಮೌಲ್ಯವಿದೆ. ಭಾರತದಲ್ಲಿ ಸಾಕಷ್ಟು ಜನರು ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. ಆದರೆ ಸಾಕಷ್ಟು ಜನರು ಇದರಲ್ಲಿ ಏನು ತಮ್ಮ ಲಾಭಾಂಶವನ್ನು ಕಳೆದುಕೊಂಡು ಲಾಸ್ ಆಗಿದ್ರು. ಇದೇ ರೀತಿ ಲಾಸ್ ಆದ ನಂತರದಲ್ಲಿ ಆತ್ಮಹತ್ಯೆಗಳು ಕೂಡ ನಡೆದಿವೆ. ಇದೆಲ್ಲ ಆದ ನಂತರದಲ್ಲಿ ಕ್ರಿಪ್ಟೋ ಕರೆನ್ಸಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ, ಸಾಧಾರಣವಾಗಿ ನಿಮ್ಮ ಕೆಲವೊಂದು ಆನ್ಲೈನ್ ಅಪ್ಲಿಕೇಶನ್ಗಳೇನಿದೆ ಇದರಲ್ಲಿ ಕೆಲವೊಂದು ವಾಲೆಟನ್ನು ನಾವು ನೋಡಿರ್ತೀವಿ. ಅದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು ವಾಲೆಟಲ್ಲಿ ಹಣ ಇರುತ್ತೆ, ಸುಮಾರು 2,000 3,000 ಹಣ ಇರುತ್ತೆ. ಆದರೆ ಸಾಧಾರಣವಾಗಿ ನೀವು ಅದನ್ನು ವಿತ್ಡ್ರಾ ಮಾಡ್ಕೊಬಹುದು, ಆದರೆ ಅದನ್ನು ಕೈಯಲ್ಲಿ ಮುಟ್ಟೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ಕೂಡ ವರ್ಕ್ ಆಗುತ್ತೆ. ಬಿಟ್ಕಾಯಿನ್ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ, ಅದರ ಮೌಲ್ಯ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಕೈಯಲ್ಲಿ ಮುಟ್ಟೋದಾಗಲಿ ಅಥವಾ ಅದನ್ನು ವಿತ್ಡ್ರಾ ಮಾಡ್ತೀನಿ ಅನ್ನೋದಾಗಲಿ ಆಗೋದಿಲ್ಲ. ಹೀಗಾಗಿ ನೀವು ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದೇ ವಿನಃ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಾಧಾರಣವಾಗಿ ಟೆಸ್ಲಾ ಕಂಪನಿಯ ಮಾಲೀಕರ ಹೆಸರನ್ನು ನೀವು ಕೇಳಿರ್ತೀರಾ. ಆ ಟೆಸ್ಲಾ ಕಂಪನಿಯು ಕೂಡ ಇತ್ತೀಚೆಗೆ ಒಂದು ಬಿಟ್ಕಾಯಿನ್ ಅನ್ನು ಜನರೇಟ್ ಮಾಡಿತ್ತು. ಅಂದರೆ ಆ ಕಂಪನಿಯ ಮೇಲೆ ಹೂಡಿಕೆಯನ್ನು ಮಾಡುವವರು, ಎಸ್ಪೆಷಲಿ ಎಲಾನ್ ಮಸ್ಕ್ ಅಂತ ನಾವೇನು ಹೇಳ್ತೀವಿ, ಆ ಕಂಪನಿಯ ಮಾಲೀಕರು, ಅವರ ಕಂಪನಿಯ ಮೇಲೆ ಹೂಡಿಕೆಯನ್ನು ಮಾಡುವವರಿಗೆ ಈ ಒಂದು ಬಿಟ್ಕಾಯಿನ್ಗಳನ್ನು ಪರ್ಚೇಸ್ ಮಾಡುವಂತಹ ಆಫರ್ಗಳನ್ನು ಕೂಡ ಏನು ಟೆಸ್ಲಾ ಕಂಪನಿ ನೀಡಿತ್ತು. ಟೆಸ್ಲಾ ಬಿಟ್ಕಾಯಿನ್ ಅಂತ ಅದು ಸಾಕಷ್ಟು ಫೇಮಸ್ ಕೂಡ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಿಂದ ಅಕ್ರಮಗಳು ಹೆಚ್ಚಾಗ್ತಾ ಇದೆ ಎನ್ನುವ ದೃಷ್ಟಿಕೋನದಿಂದ ಆ ಒಂದು ಬಿಟ್ಕಾಯಿನ್ನ ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಮಾರೋದನ್ನು ಆ ಕಂಪನಿ ಸದ್ಯಕ್ಕೆ ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಟ್ಕಾಯಿನ್ ಯಾವುದೇ ಬ್ಯಾಂಕಿಗೆ ಒಳಪಡೋದಿಲ್ಲ. ಹೀಗಾಗಿ ಅದರ ಅಕ್ರಮ ಆದರೂ ಕೂಡ ಅದರಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾವ ವ್ಯಕ್ತಿಯ ಹೆಸರಲ್ಲಿ ಆ ಒಂದು ಬಿಟ್ಕಾಯಿನ್ಗಳಿರುತ್ತೆ ಆ ವ್ಯಕ್ತಿ ಕಳೆದುಕೊಂಡ ನಂತರ ಅದು ಎಲ್ಲಿಗೆ ಹೋಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇದೇ ಒಂದು ಕೇಸ್ನಲ್ಲಿ ಬೆಂಗಳೂರಿನ ಜಯನಗರ ನಿವಾಸಿಯಾಗಿರುವ ಶ್ರೀಕಿ ಅಲಿಯಾಸ್ ಶ್ರೀಕಾಂತ್ ಏನಿದ್ದಾನೆ, ಈತ ಉತ್ತಮವಾದಂತಹ ಹ್ಯಾಕರ್ ಕೂಡ ಆಗಿದ್ದ. ಯಾಕಂದರೆ 4ನೇ ತರಗತಿಯಲ್ಲೇ ಈತ ಕಂಪ್ಯೂಟರ್ನ ಹ್ಯಾಕ್ ಮಾಡೋದನ್ನು ಕಲ್ತಿದ್ದಂತೆ. ಅದೇ ರೀತಿ ಸುಮಾರು 18 ಕೋಟಿ ಮೌಲ್ಯದ ಕರ್ನಾಟಕ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟನ್ನು ಕೂಡ ಈತ ಹ್ಯಾಕ್ ಮಾಡಿದ್ದ. ಆ ರೀತಿಯ ಒಂದು ಅಕ್ರಮವನ್ನೆಲ್ಲ ಮಾಡಿದ ಈತ ನೇರವಾಗಿ ಹೋಗಿ ನ್ಯೂಜಿಲೆಂಡ್ಗೆ ಹೋಗಿ ಈತ ಏನು ಸಾಕಷ್ಟು ರೀತಿಯ ವೆಬ್ಸೈಟ್ ಹ್ಯಾಕಿಂಗ್ ಕೋರ್ಸ್ಗಳನ್ನು ಕಲ್ತ್ಕೊಂಡು ಭಾರತಕ್ಕೆ ಬರ್ತಾನೆ. ನಂತರದಲ್ಲಿ ಅತಿ ಪ್ರಮುಖವಾಗಿ ಈ ರೀತಿಯ ಡಿಜಿಟಲ್ ಕರೆನ್ಸಿ ಅಥವಾ ಆನ್ಲೈನ್ ಮನಿ ಅಂತಲೇ ಹೇಳ್ಬೋದು ಅಥವಾ ಆನ್ಲೈನ್ ಗೋಲ್ಡ್ ಅಂತ ನಾವೇನು ಹೇಳ್ತೀವಿ, ಈ ರೀತಿಯ ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಇವೆಲ್ಲವನ್ನೂ ಕೂಡ ಅಕ್ರಮವಾಗಿ ವರ್ಗಾವಣೆಯನ್ನು ಮಾಡಿ ಈತ ತಗಲಾಕೊಂಡಿದ್ದ. ನಂತರದಲ್ಲಿ CBI ಕೂಡ ಈತರನ್ನ ವಿಚಾರಣೆಯನ್ನು ಮಾಡಿತ್ತು. ಸೊ ಹೀಗೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಏನು ಬಿಟ್ಕಾಯಿನ್ ಅಂತ ನಾವೇನು ಹೇಳ್ತೀವಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗಾಗಿ
ಏನು ಕ್ರಿಪ್ಟೋ ಕರೆನ್ಸಿ ಅಥವಾ ಏನು ಬಿಟ್ಕಾಯಿನ್ ಭಾರತದಲ್ಲೂ ಕೂಡ ಅದನ್ನು ಖರೀದಿ ಮಾಡೋದಕ್ಕೆ ಮಾರೋದಕ್ಕೆ ಸಾಕಷ್ಟು ಅಪ್ಲಿಕೇಶನ್ಗಳಿದೆ. ಉದಾಹರಣೆಗೆ ಕಾಯಿನ್ DCX ಆಗಿರ್ಬೋದು ಅಥವಾ ವಜಿರೆಕ್ಸ್ ಅಂತ ಅಪ್ಲಿಕೇಶನ್ ಇದೆ. ಈ ಎಲ್ಲ ಅಪ್ಲಿಕೇಶನ್ಗಳ ಮೂಲಕ ನೀವು ಬಿಟ್ಕಾಯಿನ್ಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಆದರೆ ಅದು ಎಷ್ಟು ಲಾಭಾಂಶವನ್ನು ತಂದುಕೊಡುತ್ತೆ ಅನ್ನೋದು ನಿಜವಾಗಿಯೂ ನೀವೇ ಅನಲೈಸನ್ನು ಮಾಡಿ ಅದನ್ನು ತಿಳ್ಕೋಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಅಕ್ರಮಗಳು ನಡೀತಾ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದವರು ಸುಮಾರು ಕೆಲವು ದಿನಗಳಲ್ಲಿ ಲಾಸನ್ನು ಮಾಡ್ಕೋತಿದ್ದಾರೆ. ಹೀಗಾಗಿ ಬಿಟ್ಕಾಯಿನ್ ಹಾಗೂ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇ ಆದರೆ ಅದರ ಬಗ್ಗೆ ಯೋಚಿಸಿ ಇನ್ವೆಸ್ಟ್ಮೆಂಟನ್ನು ಮಾಡಿ, ಇಲ್ಲವಾದಲ್ಲಿ ನಿಮಗೂ ಕೂಡ ಲಾಸ್ ಆಗಬಹುದು. ಇದು ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಥವಾ ಬಿಟ್ಕಾಯಿನ್ ಬಗೆಗಿನ ಸ್ವಲ್ಪ ಮಾಹಿತಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.